ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನವೆಂಬರ್ ಕ್ರಾಂತಿ ಒಂದ್ ತಾರ್ಕಿಕ ಅಂತ್ಯವನ್ನ ಈ ತಿಂಗಳೇ ಕಾಣುತ್ತಾ ಅನ್ನೋ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಕುರ್ಚಿ ಬದಲಾವಣೆಯ ಕಿತ್ತಾಟ ಬಹಳ ಜೋರಾಗಿ ನಡೀತಿದೆ. ಯಾವ ಕ್ರಾಂತಿನೂ ಇಲ್ಲ, ಎಲ್ಲ ಭ್ರಾಂತಿ ಅಂತ ಹೇಳ್ತಾನೆ ಅವರವರ ನಡುವೆ ಜಗಳಗಳು, ಬಣ ರಾಜಕೀಯ ಮತ್ತು ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಾನೆ ಇದೆ. ಬೇರೆ ಬೇರೆ ದಾಳಗಳನ್ನ ಎರಡೂ ಬಣದ ನಾಯಕರುಗಳು ಉರುಳಿಸ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಳೆದ 2-3 ದಿನಗಳ ಬೆಳವಣಿಗೆಯನ್ನ ನಾವು ನೋಡೋದಾದ್ರೆ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಡಿಸಿಎಂ ಹಾಗೇನೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನ ನಡೆಸಿದ್ರು. ಬಹುತೇಕ ನಾಳೆ ದೆಹಲಿಗೆ ತೆರಳಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡುವ ಸಾಧ್ಯತೆ ಇದೆ. ಇಲ್ಲಿನ ಎಲ್ಲ ವರದಿಯನ್ನ ಅವರು ಒಪ್ಪಿಸುವಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲ ಅಂತಿಮ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಅವರು ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮಾಧ್ಯಮಕ್ಕೆ ಉಳಿದ ಯಾವ ಮಾಹಿತಿಯನ್ನು ಅವರು ಬಿಟ್ಕೊಟ್ಟಿಲ್ಲ. ಇನ್ನೊಂದು ಕಡೆಯಲ್ಲಿ BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಎಲ್ಲವೂ ಸುಭಿಕ್ಷವಾಗಿದೆ ಅನ್ನೋ ಒಂದು ಹೇಳಿಕೆಯನ್ನ, ಮಾರ್ಮಿಕವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಣದಲ್ಲಿ ಏನಾಗ್ತಿದೆ ಅಂತ ಗಮನಿಸೋದಾದ್ರೆ, DK ಶಿವಕುಮಾರ್ ಅವರು ಅತ್ಯಂತ ಸ್ಥಿತಪ್ರಜ್ಞರ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಎಲ್ಲೂ ಅಂದ್ರೆ ಒಂದು ಮಾತು ಕೂಡ ಆಚೆ ಈಚೆ ಆಗದ ರೀತಿಯಲ್ಲಿ ಅವರ ಹೇಳಿಕೆ ಇದೆ. ಎಲ್ಲೂ ಯಾರನ್ನು ಪ್ರವೋಕ್ ಮಾಡೋ ರೀತಿಯಲ್ಲಾಗ್ಲಿ ಅಥವಾ ತನಗ ಅಧಿಕಾರ ಬೇಕು ಅನ್ನೋ ರೀತಿಯಲ್ಲಾಗ್ಲಿ ಎಲ್ಲೂ ಬಹಿರಂಗ ಹೇಳಿಕೆಯನ್ನ ನೀಡ್ತಾ ಇಲ್ಲ. ಆದ್ರೆ ಒಳಗೆ ಏನು ಬೇಕು ಅಂದ್ರೆ ಅವರು ಅಧಿಕಾರವನ್ನ ಹಿಡಿಯೋದಕ್ಕೆ ಏನ್ ಬೇಕು ಆ ಪ್ರಯತ್ನವನ್ನ ಅದನ್ನ ಮಾಡ್ತಿರುವಂತ ಆ ತಂತ್ರಗಾರಿಕೆಯನ್ನ ಮಾಡ್ತಿರುವ ರೀತಿಯಲ್ಲಿ ಭಾಸವಾಗ್ತಿದೆ. ಅದರ ಭಾಗವಾಗಿನೇ ಶಾಸಕರ ಒಟ್ಟು ಬಲ ಅವರಿಗೆ ಬೇಕಾಗತ್ತೆ. ಯಾಕೆಂದ್ರೆ ಅಂತಿಮವಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲ ಬೇಕು ಅಂತ ಒಂದು ಮಾತನ್ನ ಹೇಳಿರೋದ್ರಿಂದ ಮೊದಲ ಬಾರದಲ್ಲೂ ಅಂತಂದ್ರೆ 2023ರಲ್ಲಿ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲೂ DK ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದ್ದು ಶಾಸಕರ ಬೆಂಬಲದ ಕಾರಣಕ್ಕಾಗಿನೇ. ಹಾಗಾಗಿ ಈಗ ಶಾಸಕರನ್ನ ಒಟ್ಟು ಮಾಡೋ ಪ್ರಯತ್ನಕ್ಕೆ ಅವರು ಮತ್ತು ಅವರ ಬಣದ ನಾಯಕರುಗಳು ಮುಂದಾಗಿದ್ದಾರೆ. ಇದರ ಭಾಗವಾಗಿನೇ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಇಬ್ರು ಕೂಡ ಜೈಲ್ನಲ್ಲಿ ಇದ್ದಾರೆ. ಅವರನ್ನ ಹೋಗಿ DK ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಅವರ ಬಣದ ಇತರ ನಾಯಕರು ಶಾಸಕರನ್ನ ಒಗ್ಗೂಡಿಸಿದ್ದಾರೆ. ಅವರ ಮತ್ತೊಂದು ಬಣ ಇವತ್ತು ದೆಹಲಿಗೆ ತೆರಳಿದೆ. ನಾಳೆ ಇನ್ನೊಂದು ಬಣ ತೆರಳುವಂತ ಸಾಧ್ಯತೆ ಇದೆ. ಹೀಗೆ ಶಾಸಕರನ್ನ ಒಟ್ಟುಗೂಡಿಸುವ ಪ್ರಯತ್ನಕ್ಕೆ ಇಲ್ಲ, ನನ್ನ ಹತ್ರನೂ ಶಾಸಕರ ಬೆಂಬಲ ಇದೆ, ಅವರ ಬಲ ಇದೆ ಅನ್ನೋ ತೋರ್ಸೋದಕ್ಕೆ DK ಶಿವಕುಮಾರ್ ಅವ್ರಿಗಿರೋದು ಮೈನಸ್ ಪಾಯಿಂಟ್ ಅದೊಂದೇ, ಅದನ್ನ ತೋರ್ಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದ್ ವೇಳೆ ಏನಾದ್ರೂ ಅಧಿಕಾರ ಬದಲಾವಣೆ ಆಗೋದೇ ಆದ್ರೆ ಅದು ಈ ಬಾರಿ ದಲಿತರಿಗೆ ಸಿಗಬೇಕು ಅನ್ನೋ ಬಹಳ ದೊಡ್ಡ ದಾಳವನ್ನ ಉರುಳಿಸೋದಕ್ಕೆ ಈ ಬಣದ ಬಹಳ ಅನುಭವಿ ಮತ್ತು ಹಿರಿಯ ಸಚಿವರುಗಳು, ಮಾಜಿ ಸಚಿವರುಗಳು, ಶಾಸಕರುಗಳು ಸಿದ್ಧರಾಗಿ ಆ ದಾಳವನ್ನ ಉರುಳುತ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ಏನಾದ್ರು ನೀವೇ ಮುಂದುವರಿರಿ ಅಂತ ಅಂದ್ರೆ ನಾನು ಮುಂದುವರಿತೀನಿ ಅಂತ. ಇಲ್ಲ ಅಂತಂದ್ರೆ ಬಿಡಬೇಕಾಗತ್ತೆ ಅನ್ನೋ ಒಂದ್ ಪದನೇ ಅವರು ಬಳಸ್ಲಿಲ್ಲ. ಹೈಕಮಾಂಡ್ ನೀವೇ ಮುಂದುವರಿರಿ ಅಂತಂದ್ರೆ ನಾನು ಮುಂದುವರಿತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕು ಏನ್ ಬೆಳವಣಿಗೆ ಆಗತ್ತೆ ಅಂತ. ಆದ್ರೆ ಈ ಬಾರಿ ಏನಾದ್ರೂ ಒಂದು ಬೆಳವಣಿಗೆ ಆಗೋದಂತೂ ಶತಸಿದ್ಧ. DK ಶಿವಕುಮಾರ್ ಅವರು ಕೂಡ ಅಷ್ಟು ಸುಲಭಕ್ಕೆ ಸುಮ್ಮನಾಗೋ ರೀತಿಯಲ್ಲಿ ಈಗಿನ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅನಿಸ್ತಾ ಇಲ್ಲ. ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ಸ್ವಾಗತ. ನಮಸ್ಕಾರ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮೊನ್ನೆನೂ ನಾವು ಇದ್ರ ಬಗ್ಗೆ ಮಾತನಾಡಿದ್ವಿ. ಆದ್ರೆ ಈ ಸಾಧ್ಯತೆ ಮತ್ತು ಬೆಳವಣಿಗೆ ನೋಡಿದ್ರೆ ಕಳೆದ 2 ದಿನಗಳ ಹಿಂದೆ ಅಂದ್ರೆ ನಾವು ಚರ್ಚೆ ಮಾಡಿದ್ದ ದಿನದಿಂದ ಆಗಿರೋ ಬೆಳವಣಿಗೆ ಇನ್ನೂ ಹೆಚ್ಚು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇನ್ನೂ ಕೂಡ ದೆಹಲಿಯಲ್ಲಿ ಒಂದು ಬಣ ಬೀಡು ಬಿಟ್ಟಿದೆ. ಮತ್ತೆ ನಾಳೆ ಒಂದು ತಂಡ ಹೋಗೋ ಸಾಧ್ಯತೆ ಇದೆ. BK ಹರಿಪ್ರಸಾದ್ ಚರ್ಚೆ ಆಗಿದೆ. CM DCM ಹೇಳಿಕೆಗಳು ಬರ್ತಾ ಇದೆ. ಈಗ ಏನ್ ಅನ್ಸುತ್ತೆ? ಈಗ ಒಂದು ಸೀನ್ ನೀವ್ ಹೇಳಿದ್ರಿ, ಅದೊಂದು ಒಂದ್ ನಾಟಕದ ರೂಪದಲ್ಲಿ ಪ್ರಸ್ತುತ ಪಡಿಸಿದ್ರಿ ಮೊನ್ನೆ. ಈಗ ಹೇಗಿದೆ ಸೀನ್? ಈಗಲೂ ಒಂದು ನಾಟಕದ ಒಂದು ಸಂಭಾಷಣೆ ಮೂಲಕನೇ ಹೇಳ್ತೇನೆ. ಲಂಕೇಶ್ವರ ಗುಣಮುಖ ನಾಟಕದಲ್ಲಿ ಒಂದು ಸಂಭಾಷಣೆ ಬರುತ್ತೆ, ಯಮುನಾ ನದಿಯಲ್ಲಿ ಅಪಾರ ನೀರು ಹರಿದಿದೆ ಪ್ರಭು ಅಂತ ಹೇಳಿ ಒಂದು ಭಾಷೆ ಬರುತ್ತಲ್ಲಿ. ಅಂದ್ರೆ ಒಂದು ಸಂದರ್ಭ ಬದಲಾಗಿ ಇನ್ನೊಂದು ಸಂದರ್ಭ ಸೃಷ್ಟಿಯಾಗುವಂತ ಈ ಸಂದರ್ಭದಲ್ಲಿ ಯಮುನಾ ನದಿಯಲ್ಲಿ ನೀರು ಅಪಾರವಾಗಿ ಹರಿದು ಹೋಗಿದೆ ಅಂತೇಳಿ. ಕಳೆದ ಆ ಯಮುನಾ ನದಿಯ ಪ್ರವಾಹ ಬಹುಶಃ ಒಂದು 3-4 ತಿಂಗಳಲ್ಲಿ ದೊಡ್ಡ ಪ್ರವಾಹ ಹರಿದೋಗಿದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರ ಬಣಗಳು ಕಂತು ಕಂತಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ DK ಶಿವಕುಮಾರ್ ಇನ್ನೊಂದ್ ಕಡೆ ಶಾಸಕರನ್ನ ಒಟ್ಟುಗೂಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನೋ ಒಳಗೊಳಗೆ ಸಹಿ ಸಂಗ್ರಹ ಸಹ ನಡೀತಾ ಇರಬಹುದು. ಒಟ್ಟು ನನಗೆ ಶಾಸಕರ ಬೆಂಬಲ ಇದೆ, ಬಲ ಇದೆ, ನಾನು ಸಹ ಅರ್ಹ ಅಭ್ಯರ್ಥಿ ಅಂತಕ್ಕಂತ ಒಂದು ತೋರಿಸ್ಲಿಕ್ಕೆ DK ಶಿವಕುಮಾರ್ ಪ್ರಯತ್ನ ಮಾಡ್ತಿರೋದಂತೂ ನಿಜ. ಈಗ ಮ್ಯಾಜಿಕ್ ನಂಬರ್ ನಮಗೆ ಇಡೀ ಸರ್ಕಾರವನ್ನು ನೋಡಿದಾಗ 122 ಆಗ್ಬೋದು. ಆದ್ರೆ ಈಗ ಕಾಂಗ್ರೆಸ್ ಅನ್ನು ನೋಡಿದ್ರೆ ಮ್ಯಾಜಿಕ್ ನಂಬರ್ 70 ಅನ್ನೋ ತರ ಕಾಣ್ತಾ ಇದೆ. 70 ಶಾಸಕರು, 50-60+ ಶಾಸಕರು ಇದ್ರು ಅಂತಂದ್ರೆ ನನಗೆ ಸಾಧ್ಯ ಆಗ್ಬೋದು ಅಂತೇಳಿ. ಜೊತೆಗೆ ಸಿದ್ದರಾಮಯ್ಯನವರು ಈಗ ಸುಂದರ ಕಾಣ್ತಾ ಇಲ್ಲ. ಇವತ್ತು ಶಿಡ್ಲಘಟ್ಟದಲ್ಲಿ ಅವರು ಮಾತಾಡೋ ರೀತಿನೇ ನೋಡಿದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿ ಪ್ರಶ್ನೆ ಬಂತಲ್ಲಿ, ಇದು ಈ ರೀತಿಯಾದ ಒಪ್ಪಂದ ಆಗಿತ್ತಾ ಅಂತೇಳಿ. ಅದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಅವ್ರು. ಆದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ಬೇಕಾಗತ್ತೆ, ಶಿವಕುಮಾರ್ ಅವರು ಕೇಳ್ಬೇಕಾಗತ್ತೆ ಅನ್ನುವಂತ ಮಾತು ಹೇಳಿದ್ರು. ಆದ್ರೆ ಕೇವಲ 2 ದಿನಗಳ ಹಿಂದೆ ಸಿದ್ದರಾಮಯ್ಯವ್ರು ಮಾತಾಡ್ಬೇಕಾದ್ರೆ ಇನ್ನು 2 ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತಕ್ಕಂತ ಮಾತನ್ನ ಅವ್ರು ಹೇಳ್ತಾ ಇದ್ರು.
ಆದ್ರೆ ಈಗ ಅವರ ಧ್ವನಿಯಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ಬೇಕಾಗತ್ತೆ, ಡಿ ಕೆ ಶಿವಕುಮಾರ್ ಕೇಳ್ಬೇಕಾಗತ್ತೆ ಅಂತ ಹೇಳಿ. ಜೊತೆಗೆ ಮುಖ್ಯಮಂತ್ರಿ ಬದಲಾಗ್ತಾರ, ಡಿ ಕೆ ಶಿವಕುಮಾರ್ ಆಗ್ತಾರ ಅನ್ನೋ ಯಾವ ಪ್ರಶ್ನೆಯಾಗಿ ಹೇಳಿದ್ರೆ ಕೇವಲ ಇದೊಂದೇ ಮಾತನ್ನ ತುಂಬಾ ಮಾರ್ಮಿಕವಾಗಿ ಹೇಳಿರೋದ್ರಿಂದ ಅನಿಸ್ತಾ ಇದೆ ಯಮುನಾ ನದಿಯಲ್ಲಿ ಕಳೆದ ಒಂದು 3-4 ದಿನಗಳಲ್ಲಿ ಅಪಾರವಾದ ನೀರು ಹರಿದು ಹೋಗಿದೆ ಅಂತೇಳಿ. ಚಂದ್ರಶೇಖರ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಶಾಸಕರ ಬಲ ಅಂತ ಫೈನಲಿ ಬಂದ ಸಂದರ್ಭದಲ್ಲಿ ಆದ್ರೆ ಮೊದಲು 2023ರಲ್ಲೂ ಅಂತಿಮವಾಗಿ ಶಾಸಕರ ಬಲ ಸಿದ್ದರಾಮಯ್ಯನವರ ಕಡೆಗಿದ್ದ ಕಾರಣಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಬೇಕಾಯ್ತು ಅನ್ನೋದು ಒಂದು ವಾದ ಇದೆ, ಮಾತುಗಳು ಕೇಳಿ ಬಂದಿತ್ತು. ಈಗಲೂ ಅದೇ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದ್ ಸಬಲರಾಗಿದ್ದಾರಾ ಶಾಸಕರನ್ನ ಕ್ರೋಢೀಕರಿಸ? ಇಲ್ಲಿ ಒಂದು ಬೆಳವಣಿಗೆ ನನಗೆ ಕುತೂಹಲ ಅಂತ ಅನಿಸ್ತಾ ಇರೋದು, ಖರ್ಗೆ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ಶನಿವಾರ ಅನ್ಸುತ್ತೆ, ಬಹುಶಃ ಶನಿವಾರ ಸರಿಸುಮಾರು ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ 1.5 ಗಂಟೆ 2 ಗಂಟೆ ಕುತ್ಕೊಂಡು ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಇನ್ನು ಬೇರೆ ಯಾವ ವಿಷಯನೂ ಇರ್ಲಿಕ್ಕಿಲ್ಲ. ಇದೇ ವಿಷಯನ ಚರ್ಚೆ ಮಾಡಿದ್ದಾರೆ ಅನ್ನೋದು ನಿಸ್ಸಂದೇಹ. ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ಖರ್ಗೆ ಅವರು ಇಂಥ ಒಂದು ಕ್ರುಷಿಯಲ್ ಸಂದರ್ಭದಲ್ಲಿ 3-4 ದಿನಗಳ ಕಾಲ ಕರ್ನಾಟಕದಲ್ಲಿದ್ದು ಮುಖಂಡರ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ, ಬೇರೆಯವರ ಜೊತೆ ಚರ್ಚೆ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ತರದ ಸಂವಹನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲದಕ್ಕೂ ಒಂದು ಭೂಮಿಕೆ ಸಿದ್ಧ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮಾತಾಡ್ತಕ್ಕಂತ ದಾಟಿ ಮತ್ತೆ ವರಸೆ ಈಗ ಕಳೆದ ಒಂದ್ 2-3 ದಿನಗಳಿಂದ ನಿಧಾನವಾಗಿ ಬದಲಾಗ್ತಾ ಬರ್ತಾ ಇದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಮಗೆ ಅವರ ಮಾರ್ಗದರ್ಶಕರು ಅವ್ರು ಏನ್ ಹೇಳ್ತಾರೋ ಅದು ನಮಗೆ ಏನೇನು ಅವ್ರ ಮಾತನ್ನ ನಾವು ವೇದವಾಕ್ಯ. ಕೇಳ್ತೀವಿ ಅನ್ನುವಂತ ಮಾತು. ವೇದವಾಕ್ಯ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕೆಲವು ಗಂಟೆಗಳ ಮೊದಲು. ಹಾಗಾಗಿ ಒಂದು ಭೂಮಿಕೆ ಸಿದ್ಧ ಆಗ್ತಾ ಇದೆ ಇಲ್ಲಿ ಅಂತೇಳಿ, ಆದ್ರೆ ಯಾವುದು ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಹೈಕಮಾಂಡ್ ಅಂತ ಅಂದ್ರೆ ಈಗ ಖರ್ಗೆ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಈ ಹೈಕಮಾಂಡ್ ಅಂತ ಅಂದ್ರೆ ಬಹುಶಃ ಮುಖ್ಯ ಪಾತ್ರಧಾರಿ ರಾಹುಲ್ ಗಾಂಧಿ ಅವರೇ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡ್ಲಿಕ್ಕಾಗಿಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆಗೂ ಸಹ ರಾಜಕೀಯವನ್ನು ಮಾತಾಡಿಲ್ಲ ಅಂತಕ್ಕಂಥ ಮಾತಿದೆ. ಆದ್ರೆ ಹರಿಪ್ರಸಾದ್ ಅವ್ರನ್ನ ಕರೆಸಿ ಮಾತನಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಇದು ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ಬೀಳುತ್ತಾ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತೀರ್ಮಾನವನ್ನ ಕೈಗೊಳ್ಳೋದು ಸಹ ಈಗ ಬಹಳ ಸುಲಭ ಅಂಶ ಏನಿಲ್ಲ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಭಾವಿ ಮತ್ತೆ ಪ್ರಬಲ ನಾಯಕ, ಮತ್ತೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಗತಿ ಅಂತೇಳಿ ಕಾಂಗ್ರೆಸ್ ಹಲವು ಸಂದರ್ಭದಲ್ಲಿ ಪಾಠಗಳನ್ನ ಕಲ್ತಿದೆ. ಈಗ ದಲಿತ ಸಿಎಂ ಅನ್ನುವಂತ ಒಂದು ಚರ್ಚೆ ಬಂದಿರ್ಬೋದು. ಆದ್ರೆ ದಲಿತ ಸಿಎಂ ಅಥವಾ ಒಕ್ಕಲಿಗ ಸಿಎಂ ಅನ್ನುವಂತ ತೀರ್ಮಾನಕ್ಕೆ ಬಂದಾಗ ಹೈಕಮಾಂಡ್ ಏನ್ ಮಾಡುತ್ತೆ? ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರು ಏನಾದ್ರು ಪದತ್ಯಾಗವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅಥವಾ ಹೈಕಮಾಂಡ್ ಏನಾದ್ರು ಒತ್ತಾಯ ಮಾಡಿ ಪದತ್ಯಾಗ ಮಾಡುವಂತೆ ಮಾಡಿದ್ರೆ ರಾಜ್ಯದ ರಾಜಕಾರಣದ ಪರಿಸ್ಥಿತಿ ಹೇಗಿರ್ಬೋದು ಅನ್ನುವಂತ ಅಂದಾಜು ಸಹ ಇಲ್ಲ. ಸಿದ್ದರಾಮಯ್ಯನವರೇ ಏನಾದ್ರು ಸ್ವಯಂ ಪ್ರೇರಣೆಯಿಂದ ಆಯ್ತು ಬಿಟ್ಕೊಡ್ತೀನಿ ಅಂತ ಏನಾದ್ರು ಒಂದು ಮನಸ್ಸು ಮಾಡಿ ಹೇಳಿದ್ರೆ ಬಹುಶಃ ಒಂದು ಸಮಸ್ಯೆ ಬಗೆಹರಿಬೋದೇನೋ. ಆದ್ರೆ ಇನ್ನೊಂದು ಸಮಸ್ಯೆ ಅಂತೂ ಎದುರಿಗೆ ಇದ್ದೇ ಇರುತ್ತೆ. ಒಕ್ಕಲಿಗ ಸಿಎಂ, ದಲಿತ ಸಿಎಂ ಅಂತ ಹೇಳಿ. ಇನ್ನೊಂದು ಆಪ್ಷನ್ ಸಿದ್ದರಾಮಯ್ಯನವರಿಗಾದ್ರೂ ಏನಿದೆ, ಒಂದು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. 2 ಬಾರಿ ಕಾಂಗ್ರೆಸ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟಿದೆ. ಜೆಡಿಎಸ್ ನಿಂದ ಬಿಟ್ಟು ಬಂದಿದ್ರು ಕೂಡ ಅಲ್ಲಿಂದ ಉಚ್ಚಾಟನೆ ಆಗಿ ಬಂದ್ರು. ಈಗ ಅವ್ರೇನು ಪರ್ಯಾಯ ರಾಜಕಾರಣ ಮಾಡಕ್ ಹೋಗ್ತಾರಾ? ಆ ಸಾಧ್ಯತೆ ಎಷ್ಟಿದೆ? ಅವ್ರಿಗೂ ಬೇರೆ ಆಪ್ಷನ್ ಇಲ್ಲ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಅಥವಾ ತೂತಾಡ್ ತಗೊಂಡೋಗಿ ಬೇರೆ ಏನಾದ್ರು ಮಾಡೋ ಸಾಧ್ಯತೆ ಇದೆಯಾ? ಅದನ್ನ ಇಲ್ಲ, ಮಾಡ್ತಾರ ಅವರಿಗೆ ಸಿದ್ದರಾಮಯ್ಯನವರು? ಅವರಿಗೆ ಇರ್ತಕ್ಕಂತ ಆಪ್ಷನ್ ಒಂದು ಅಧಿಕಾರದಲ್ಲಿ ಮುಂದುವರಿತೇನೆ ಅಂತೇಳಿ ಪಟ್ಟಿಡಿದು ಹೈಕಮಾಂಡ್ ನ ಒಪ್ಸಿ ಶತಾಯಗತಾಯ ಮುಂದುವರಿತೇನೆ. ಮುಂದಿನ ಏನು ಚುನಾವಣೆ ಬರುತ್ತೆ 28ಕ್ಕೆ ಅದನ್ನ ಎಲ್ಲರ ನೇತೃತ್ವದಲ್ಲಿ ಒಂದು ಅಧಿಕಾರಕ್ಕೆ ತರೋಣ, ಹಾಗೆ ಡಿ ಕೆ ಶಿವಕುಮಾರ್ ಅವರು ಆಗ್ಲಿ ಅನ್ನುವಂತ ಒಂದು ದಾಳವನ್ನ ಉಳಿಸ್ಬೋದು. ಅಥವಾ ಸ್ಥಾನವನ್ನ ಬಿಡ್ಲೇಬೇಕು ಅಂತ ಅನಿವಾರ್ಯತೆ ಬಂದಾಗ ಡಿ ಕೆ ಶಿವಕುಮಾರ್ ಬೇಡ ಅನ್ನುವಂತ ನಿಲುವನ್ನು ತಗೋತಾರ ಅನ್ನೋದು ಒಂದು ಕುತೂಹಲದ ಅಂಶ. ಯಾಕಂದ್ರೆ ದಲಿತ ಸಿಎಂ ಅಂತ ಮಾತಾಡ್ತಾ ಇರ್ತಕ್ಕಂಥ ಬಹಳಷ್ಟು ಶಾಸಕರು, ನಾಯಕರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಗುರುತಿಸ್ಕೊಂಡವರೇ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ದಲಿತ ಸಿಎಂ ಅನ್ನುವಂತ ಮಾತನ್ನ ಅವರು ಬಹಳ ಮುಂಚೆನೇ ಮಾತಾಡ್ತಿದ್ದಾರೆ. ಮತ್ತೆ ಇವರೆಲ್ಲರೂ ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡಿರೋದು. ಬಹುಶಃ ಸಿದ್ದರಾಮಯ್ಯರಿಗೆ ಇರ್ತಕ್ಕಂಥ ಇನ್ನೊಂದು ಆಪ್ಷನ್ ಡಿ ಕೆ ಶಿವಕುಮಾರ್ ಬೇಡ, ದಲಿತ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತ ನಡೆ ಇರಬಹುದಾ ಅಂತೇಳಿ. ಯಾವುದು ಆಗ್ದೇನೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಅಂತ ಅಂದಾಗ ಸಿದ್ದರಾಮಯ್ಯ ಅವ್ರ ಹತ್ರ ಇನ್ನು ಯಾವ ಆಪ್ಷನ್ ಇರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನ ಒಪ್ಕೊಳ್ಬೇಕಾಗುತ್ತೆ. ಒಟ್ಟು 3 ಆಪ್ಷನ್ಗಳು ಅವ್ರ ಎದುರಿಗಿದೆ. ಬಟ್ ಯಾವುದು ಹೇಗೆ ವರ್ಕೌಟ್ ಆಗುತ್ತೆ, ಹೈಕಮಾಂಡ್ ಯಾವ್ದನ್ನ ಒಪ್ಪುತ್ತೆ, ಯಾವುದು ಫೀಸಿಬಲ್ ಆಗುತ್ತೆ, ಮತ್ತು ಬಹಳ ಮುಖ್ಯವಾಗಿ ಯಾವ ತೀರ್ಮಾನ 2028ಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ, ಇದು ಹೈಕಮಾಂಡ್ ನ ಬಹಳ ದೊಡ್ಡ ಒಂದು ಸತ್ವ ಪರೀಕ್ಷೆ ಆಗಿದೆ. ಮಾತನಾಡ್ತೀನಿ. ನಟರಾಜ್ ಅವರೇ, ಇಲ್ಲಿ ತನಕ ನೀವು ಸೇರಿದಂತೆ ಕೆಲವರು ಹೇಳ್ತಾ ಇದ್ದೀರಿ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಅಂದ್ರೆ ಅವ್ರು ಯಾವ ಸಂದರ್ಭದಲ್ಲೂ ಪಕ್ಷವನ್ನ ಬಿಡೋದಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಇಲ್ಲ ಅಂತ. ಆದ್ರೆ ಈಗ್ಲೇ ಹೇಳ್ತಾ ಇದ್ರಿ ನೀವು ಸಿಎಂ ಮಾತುಗಳನ್ನ ಕೇಳ್ತಾ ಇದ್ರೆ ಏನೋ ಒಂದು ಸೂಚನೆ ಅಂತೂ ಸಿಕ್ಕಿದೆ ಅಂತ.
ಈ ಸರಿ ಏನಾದ್ರೂ ಒಂದು ತೀರ್ಮಾನ ಆಗಲೇಬೇಕು, ಇಲ್ಲ ಅಂತಂದ್ರೆ ನಾನು ಬೇರೆ ತೀರ್ಮಾನ ತಗೋತೀನಿ ಅನ್ನೋ ಒಂದು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಏನಾದ್ರೂ ಹೈಕಮಾಂಡ್ ಕಳಿಸಿದ್ದಾರೆ ಅಂತ ಅನ್ಸುತ್ತಾ? ಸಿದ್ದರಾಮಯ್ಯನವರ ಮುಂದೆ ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಆಪ್ಷನ್‌ಗಳು ಕೆಲವಿದಾವೆ. ಯಾಕೆಂದ್ರೆ ಅವರಿಗೆ ಬೇರೆ ಪಕ್ಷದ ಸಿದ್ಧಾಂತಗಳು ಕೆಲವು ಒಪ್ಪಿಗೆ ಆಗ್ಬಹುದು. ಬೇರೆ ಪಕ್ಷಗಳಿಂದ ಅವರಿಗೆ ಆಫರ್ ಕೂಡ ಇದೆ. ಹಿಂದಿಂದಲೂ ಇದೆ. ಸಿದ್ದರಾಮಯ್ಯನವರಿಗೆ ಆ ಪಕ್ಷಗಳ ಸಿದ್ಧಾಂತವೂ ಆಗೋದಿಲ್ಲ. ಆ ತರದ ಆಪ್ಷನ್ನು ನನ್ಗನ್ಸೋದಿಲ್ಲ. ಇಬ್ಬರ ಮುಂದಿರುವ ಆಯ್ಕೆಗಳು ಏನು ಅಂತ ಅನ್ಸುತ್ತೆ? ನೋಡಿ ಮಂಜುಳಾ, ಫಸ್ಟ್ ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ನೂತನ ಪಕ್ಷಾಂತರ ಕಾಯ್ದೆ ಪ್ರಕಾರ ಈಗಿರುವಂತ ಯಾವುದೇ ಶಾಸಕರು ಮುಖ್ಯಮಂತ್ರಿ ಆದಿಯಾಗಿ ಬೇರೆ ಯಾವುದೇ ಶಾಸಕರು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಅವರು ಅಧಿಕಾರವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಸ್ಪಷ್ಟವಾಗಿ ಅಡ್ಡಿಯಾಗಿ ಬರುತ್ತೆ. ಹಾಗಾಗಿ ಏನಾದ್ರೂ ಅಧಿಕಾರ ಪಡಿಬೇಕು ಅಂತ ಹೇಳಿದ್ರೆ ಅವರದು ಬ್ರೇಕ್ ಅವೇ ಗ್ರೂಪ್ ಆಗಿ ಉಟ್ಕೊಂಡು ಸಪರೇಟ್ ಆಗಿ ಇಟ್ಕೊಂಡು ಅದು ಒಂಥರ ಸಮ್ಮಿಶ್ರ ಸರ್ಕಾರ ಆಗ್ಬೇಕು. ಒಂದು ವೇಳೆ ಆಗೋದಾದ್ರೆ ಆಗುತ್ತೆ ಅಂತ ಹೇಳಿಕ್ ಹೋಗಲ್ಲ ನಾನು. ಆಗೋದಾದ್ರೆ ಅದೊಂದೇ ಆಪ್ಷನ್ ಇರೋದು. ಆದ್ರೆ ಈಗಿರುವ ಸ್ಥಿತಿಯಲ್ಲಿ ನೋಡಿದಾಗ 140 ಶಾಸಕರ ಬಲ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ಬದಲಾವಣೆಗಳು ಅಥವಾ ಅಂತಹ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಅನ್ನುವಂತ ರೀತಿಯಲ್ಲಿ ನಾನಿಲ್ಲ. ಯಾಕೆಂದ್ರೆ ಯಾರೂ ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸೋದು. ಯಾಕೆಂದ್ರೆ ಆಗ್ಲೇ ಚಂದ್ರಶೇಖರ್ ಅವರು ಹೇಳಿದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಲ್ಮೋಸ್ಟ್ ಫ್ಯಾಗೆಂಡಲ್ ಅಂದ್ರೆ ಅವರು ಆಗ್ಲೇ ಸುಮಾರು ಸಲ ಹೇಳಿದ್ರು ಇದು ನನ್ನ ಕೊನೆಯ ಚುನಾವಣೆ, ಮತ್ತೆ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇದ್ರ ನಡುವೆ ಅವರ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ರು, ನಾನು ಮತ್ತೆ ಇನ್ನು ಚುನಾವಣೆ ಸಮಯ ಇದೆ ಹೇಳ್ತೇನೆ, ಆದ್ರೆ ನನಗೆ ಚುನಾವಣಾ ರಾಜಕಾರಣ ಸಾಕಾಗಿದೆ ಅನ್ನೋ ಅಂತ ಮಾತಾಡ್ತಿದ್ರು. ಹಾಗಾಗಿ ಒಬ್ಬ ದಂಡನಾಯಕ ಈಗಲೇ ಶಸ್ತ್ರ ತ್ಯಾಗ ಮಾಡಿರುವ ರೀತಿಯಲ್ಲಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಈಗಿಂದ ಹೊರಗಡೆ ಬಂದು ಹೊಸ ಪಕ್ಷ ಕಟ್ತಾರ ಅಥವಾ ಇನ್ನೇನೋ ಮಾಡ್ತಾರ ಅನ್ನುವಂಥದ್ದು ಸ್ವಲ್ಪ ಅನುಮಾನವೇ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ವಿಷಯಕ್ಕೆ ಬಂದಂತಹ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಆಯ್ಕೆ ಇರಬಹುದು. ಆದ್ರೆ ಅವರು ಅಂತಹ ದೃಢವಾದ ನಿರ್ಧಾರವನ್ನ ತಗೊಳ್ತಾರ ಅನ್ನೋಂಥದ್ದು ನನಗೇನೋ ಅನುಮಾನ ಅನ್ಸುತ್ತೆ. ಆಮೇಲೆ ಎಲ್ಲೂ ಕೂಡ ಒಂದು ಬಲವಂತ ಅಂದ್ರೆ ಹಿಂಬಾಗಿಲ ಮೂಲಕ ಒತ್ತಡ ತಂತ್ರವನ್ನ ಏರ್ತಾ ಇದ್ದಾರೆ ಹೊರತಾಗಿ ಶಿವಕುಮಾರ್ ಅವರು ಇಲ್ಲಿವರೆಗೂ ನಾನು ನಿಂತೇ ಬಿಡ್ತೀನಿ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅವರು ಅಧಿಕಾರ ಹಸ್ತಾಂತರ ವಿಚಾರ ಬರ್ಲಿ ಮತ್ತೊಂದು ಬರ್ಲಿ ಏನೇ ಬಂದ್ರು ಕೂಡ ಹೈಕಮಾಂಡ್ ಇದೆ, ನಾಯಕರಿದ್ದಾರೆ, ತೀರ್ಮಾನ ಮಾಡ್ತೀವಿ, ನಾನೆಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳಿದ್ದಾರೆ, ಅವರು ಅಧಿಕಾರಾವಧಿ ಪೂರ್ಣ ಮಾಡ್ತಾರೆ, ಅವರಿಗೆ ಶುಭಾಶಯಗಳು, ಈ ರೀತಿಯಾದಂತ ವ್ಯಂಗ್ಯವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅವರ ಜೊತೆ ಇರುವಂತ ಅವರ ಸೋದರ ಡಿ.ಕೆ. ಸುರೇಶ್ ಅವರು ಮತ್ತೆ ಕೆಲವು ಮಂದಿ ಶಾಸಕರು ಮಾತ್ರನೇ ಹೇಳ್ತಾ ಇರೋದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರೆಬಲ್ ಆಗಿ ಪಕ್ಷದ ವಿರುದ್ಧ ನಿಲ್ತಾರ ಅನ್ನುವಂಥದ್ದು ನನಗೆ ಅನುಮಾನ. ಮತ್ತೆ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ರಾಜಕಾರಣ ಯಾವತ್ತೂ ಕೂಡ ಈ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ಬಗ್ಗುವಂತ ನಾಯಕ ಅಲ್ಲ. ಈ ಹಿಂದೆ ಎಲ್ಲ ಸುಮಾರಷ್ಟು ಜನ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ರಾಹುಲ್ ಗಾಂಧಿ ಪ್ಲೀಸಿಂಗ್ ಮತ್ತೆ ಕನ್ವಿನ್ಸಿಂಗ್ ಪಾಲಿಟಿಕ್ಸ್ ಅನ್ನ ಮಾಡುವಂತವ್ರು. ಅವರಿಗೆ ಕನ್ವಿನ್ಸ್ ಮಾಡ್ಬೇಕು, ನನ್ನ ಆಯ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ, ನನ್ನಿಂದಾಗಿ ಏನು ಬದಲಾವಣೆಗಳಾಗತ್ತೆ, ಇದರಿಂದ ಇಂಥ ತೀರ್ಮಾನಗಳು ಹೊರಬರಬಹುದು ಅನ್ನುವಂತ ಕನ್ವಿನ್ಸ್ ಮಾಡಿದ್ರೆ ರಾಹುಲ್ ಗಾಂಧಿ ಹೋಗ್ತಾರೆ. ಆದ್ರೆ ಅವರನ್ನ ಏನು ಕತ್ತಿಯ ಮೊನೆಯಲ್ಲಿ ಇಟ್ಟು ನೋಡಿ ನನಗೆ ಕೊಡದೆ ಹೋದ್ರೆ ಹೀಗ್ ಮಾಡ್ತೇನೆ, ನಾನು ಪಾರ್ಟಿ ಹೊಡಿತೇನೆ ಅನ್ನುವಂತ ರೀತಿಯಲ್ಲಿದ್ರೆ ಹೋಗು ಅಂತ ಹೇಳುವಂತ ವ್ಯಕ್ತಿತ್ವ. ಯಾಕೆಂದ್ರೆ ನಮಗೆ ಮಧ್ಯಪ್ರದೇಶದ ಉದಾಹರಣೆ, ರಾಹುಲ್ ಗಾಂಧಿಗೆ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂತ ಏನು ನಮ್ಮ ಇವರು ಮಾಧವರಾವ್ ಸಿಂಧಿಯಾ ಅವರ ಪುತ್ರ ಜ್ಯೋತಿರಾದಿತ್ಯ ಸಿಂಧಿಯಾ ಅತ್ಯಂತ ಆಪ್ತ. ಮಧ್ಯಪ್ರದೇಶದಲ್ಲಿ ತನಗೆ ನಾಯಕತ್ವ ಕೊಡದೆ ಹೋದ್ರೆ ನಾನು ಪಕ್ಷವನ್ನ ಬಿಡ್ತೀನಿ ಅಂತ ಹೇಳಿದಾಗ ಯಾವುದೇ ಮರುಮಾತಿಲ್ಲದೆ ಹೋಗ್ಬೋದು ಅನ್ನುವಂತ ಸಂದೇಶವನ್ನು ಕೊಟ್ಟರು. ಹಾಗಾಗಿ ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅಷ್ಟು ದೃಢವಾದಂತ ನಿಲುವು ಯಾವುದೇ ಕಾರಣಕ್ಕೂ ಈ ರೀತಿಯಾದ ಬ್ಲಾಕ್ ಮೇಲ್ ತಂತ್ರಗಾರಿಕೆಗೆ ರಾಹುಲ್ ಗಾಂಧಿ ಅವರ ರಾಜಕಾರಣ ಒಪ್ಪಲ್ಲ. ಹಾಗಾಗಿ ಅವರನ್ನ ಕನ್ವಿನ್ಸ್ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಅಂತ ಕನ್ವಿನ್ಸ್ ಮಾಡುವಂತ ಒಂದು ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ತಮ್ಮ ತಮ್ಮ ಜೊತೆ ಇರುವಂತ ಯುವ ಶಾಸಕರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬಾಲಕೃಷ್ಣ ನೇತೃತ್ವದಲ್ಲಿ ಹೋಗಿರುವಂತ ಶಾಸಕರಲ್ಲಿ ಬಹುತೇಕರು ಯುವ ಮುಖಗಳಿದಾವೆ. ಅವರನ್ನ ಹೋಗಿ ಮೀಟ್ ಮಾಡ್ತಿದ್ದಾರೆ. ಈಗ ನಾಳೆ ಮತ್ತೊಂದಷ್ಟು ಜನ ಮಂತ್ರಿಗೌಡ ಒಂದಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ. ಅವರು ಕೂಡ ಆ ಒಂದು ಅಪ್ರೋಚ್ ಇಟ್ಕೊಂಡೇ ಹೋಗ್ತಿರುವಂತವ್ರು. ಈ ಎಲ್ಲಾ ಶಾಸಕರು ಹೋಗಿ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರುವಂತ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ತಮ್ಮ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಟ್ಟು ಕನ್ವಿನ್ಸ್ ಮಾಡಿ ಎಲ್ಲ ಪರಿಸ್ಥಿತಿಯನ್ನ ತನಗೆ ಅನುಕೂಲಕರವಾದ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಆಮೇಲೆ ಇದರೆಲ್ಲದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಬಲ ಸಮುದಾಯದ ನಾಯಕರಾದ್ರೂ ಕೂಡ ಇತರೆ ಹಿಂದುಳಿದ ವರ್ಗಗಳ ಮತಗಳು ತಮಗೆ ಅನಿವಾರ್ಯ ಅನ್ನುವಂತ ಒಂದು ಸ್ಪಷ್ಟವಾದಂತ ಸತ್ಯವನ್ನ ತಿಳ್ಕೊಂಡಿದ್ದಾರೆ. ಹಾಗಾಗಿಯೇ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರ ಜೊತೆ ಶೋಲ್ಡರ್ನ ರಬ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಅವ್ರ ಜೊತೆಲೇ ಇರ್ತಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ಜೊತೆ ಆತ್ಮೀಯತೆಯಿಂದ ಇರ್ತಾರೆ. ಇವತ್ತು ಶಿಡ್ಲಘಟ್ಟ ಕಾರ್ಯಕ್ರಮದಲ್ಲೂ ಜೊತೆಲಿದ್ದಾರೆ. ಮೊನ್ನೆ ನೋಡಿದಂತ ಮತ್ಸ್ಯ ಮೇಳದಲ್ಲಂತೂ ಅವರ ಇಡೀ ಮತ್ಸ್ಯ ಮೇಳವನ್ನ ಆವರಿಸ್ಕೊಂಡಿದ್ರು. ಸಿದ್ದರಾಮಯ್ಯ ಅವ್ರ ಜೊತೆ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಅವರಿಬ್ರು ಅತ್ಯಂತ ಆತ್ಮೀಯರು ಅನ್ನೋ ರೀತಿಯಲ್ಲಿ
ಬಿಂಬಿಸ್ಲಿಕ್ಕೆ ಹೊರಟರು. ಹಾಗಾಗಿ ಅವರಿಗೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯೂ ಬೇಕು, ಆ ಜನಪ್ರಿಯತೆ ತಂದು ಕೊಡುವ ಇತರೆ ಹಿಂದುಳಿದ ವರ್ಗಗಳ ಮತಗಳು ಬೇಕು. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅತ್ಯಂತ ಎಚ್ಚರಿಕೆ ಮತ್ತು ಯೋಜಿತ ನಡೆಯನ್ನ ಇಡ್ತಾ ಇದ್ದಾರೆ ಮಂಜುಳಾ. ಓಕೆ, ಡನ್. ಚಂದ್ರಶೇಖರ್ ಅವರೇ, ಅವ್ರ ಯೋಜಿತ ನಡೆಯನ್ನೇ ಇಡ್ತಿರ್ಬೋದು ಅವರ ಉತ್ತರಕ್ಕೆ ಮುಂದುವರೆದು ಪ್ರಶ್ನೆ ಕೇಳೋದಾದ್ರೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಅವರ ಜೊತೆ ಇರುವ ಒಂದು ಬಣ. ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಮುಂದಾದ್ರೆ ನಮಗೆ ಇಲ್ಲಿ ತನಕ ಆಗಿರೋ ಅನ್ಯಾಯವನ್ನ ಸರಿಪಡಿಸಿ ದಲಿತ ಸಿಎಂ ಅನ್ನ ಮಾಡಿ ಅನ್ನೋ ಬೇಡಿಕೆಯನ್ನ ಮುಂದಿಡ್ತಿದ್ದಾರೆ. ಅದರಲ್ಲಿ ಹಿರಿಯರು ಬಹಳ ಪ್ರಭಾವಿಗಳಿದ್ದಾರೆ. ಪರಮೇಶ್ವರ್ ಇರ್ಬೋದು, ಮುನಿಯಪ್ಪನವ್ರು ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಈ ತರದ ನಾಯಕರುಗಳಿದ್ದಾರೆ. ಈಗ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ನೇ ಒಬಿಸಿ ಆಗಿರೋ ಸಂದರ್ಭದಲ್ಲಿ ಅದರ ಹೊರತಾದ ಒಬ್ಬ ನಾಯಕ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬೋದು, ಅದರಲ್ಲಿ ತಪ್ಪೇನು ಇಲ್ಲ, ಹಿಂದೆನೂ ಆಗಿದೆ. ಆದ್ರೆ ಈ ವೋಟ್ ಬ್ಯಾಂಕ್ ಅನ್ನು ಗಮನದಲ್ಲಿಡಿ ನಮಗ್ ಸಿಗ್ಬೇಕಾದ ನ್ಯಾಯ ಕೊಡಿ ಅಂತ ಅವ್ರು ಮುಂದಿಡ್ತಿದ್ದಾರೆ, ವಾದ ಮುಂದಿಡ್ತಾ ಇದ್ದಾರೆ. ಇದು ಏನಾದ್ರೂ ತೊಂದರೆ ಆಗತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ? ಈ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಈ ಬೆಳವಣಿಗೆ ಬಗ್ಗೆ ಡಿ ಕೆ ಶಿವಕುಮಾರ್ ಆಕ್ಚುಲಿ ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದನ್ನ, ಅಂದ್ರೆ ಚರ್ಚೆ ಮಾಡ್ತಾರೆ ಬಿಡಿ, ಡಿನ್ನರ್ಗೆ ಹೋಗ್ತಾರೆ, ಔತಣ ಕೂಟಕ್ಕೆ ಹೋಗ್ತಾರೆ, ಅದೆಲ್ಲ ನಡೆಯುತ್ತೆ, ಎಲ್ಲರ ಮನೆಗೆ ಎಲ್ಲರೂ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದರೆ ಹೊರತು ಅವ್ರು ಚರ್ಚೆ ಮಾಡಿದ ತಪ್ಪು, ನನ್ನ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಪಿತೂರಿ ಅಂತೇಳಿ ಎಲ್ಲೂ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಇದುವರೆಗೂ ಹೇಳಿಲ್ಲ. ಹಾಗಾಗಿ ಇಲ್ಲಿ ದಲಿತ ಸಿಎಂ ಪ್ರಶ್ನೆಯನ್ನ ಮುಂದಿಟ್ರೆ ಡಿ ಕೆ ಶಿವಕುಮಾರ್ ಏನಾದ್ರೂ ಹಿಂದೆ ಸರಿತಾರ ಅಂತಕ್ಕಂಥ ಪ್ರಶ್ನೆಗೆ ಬಹುಶಃ ಕಾಲವೇ ಉತ್ತರ ಕೊಡ್ಬೇಕು. ಯಾಕೆಂದ್ರೆ ದಲಿತ ಸಿಎಂ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ, ಅಂದ್ರೆ ಒಕ್ಕಲಿಗ ಸಿಎಂ ಆಗ್ಲಿ ಅಥವಾ ಇನ್ನೊಬ್ಬ ಯಾರ ಸಿಎಂ ಆಗ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಮುಂದಿರ್ತಕ್ಕಂಥ ದೊಡ್ಡ ಗುರಿ ಅಂತಂದ್ರೆ 2028ರ ಚುನಾವಣೆ. ಹಾಗಾಗಿ ಬಹಳ ಅಳೆದು ತೂಗಿ ಮೀನಾಮೇಷ ಯೋಚನೆ ಮಾಡಿ ಎಲ್ಲದನ್ನು ಮಾಡಿ ಇದು ಬಹುಶಃ ತಡ ಆಗಿರೋದು ಆ ಕಾರಣಕ್ಕೆ. ಬಿಹಾರದಲ್ಲಿ ಏನಾದ್ರೂ ಬೇರೆ ತರದ ಫಲಿತಾಂಶ ಬಂದಿದ್ರೆ ಕಾಂಗ್ರೆಸ್ ಏನೋ ಒಂದು ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರಲ್ಲ, ಬಹುಶಃ ನವೆಂಬರ್ ಮೊದಲನೇ ವಾರದಲ್ಲೇ ಆಗ್ಬಿಡ್ತಿತ್ತ ಕ್ರಾಂತಿ, ಅಥವಾ ಫಲಿತಾಂಶ ಬಂದ್ಮೇಲೆ ಆದ್ರೂ ಆಗ್ಬಿಡ್ತಿತ್ತ ಅಂತ. ಆದ್ರೆ ಬಿಹಾರದ ಫಲಿತಾಂಶ ಏನಿದೆ ಅದು ಕಾಂಗ್ರೆಸ್ನಿಗೆ ಒಂದು ಹೆಜ್ಜೆ ಹಿಂದಕ್ಕೆ ಇಡುವಂತೆ ಮಾಡಿದೆ. ಹಾಗಾಗಿ ಹೈಕಮಾಂಡ್ ಸಹ ಬಹಳ ಅಳೆದು ತೂಗಿ ಈ ಬಗ್ಗೆ ತೀರ್ಮಾನ ತಗೊಳ್ಳಕ್ಕೆ ಮುಂದಾಗಿದೆ. ಹಾಗಾಗಿ ದಲಿತ ಸಿಎಂ ನಡೆ ಏನಿದೆ, ಬಿಸಿಎಂ ಮತಗಳು ಅಥವಾ ದಲಿತ ಮತಗಳು ಕಾಂಗ್ರೆಸ್ನ ಮತಗಳಾದ್ರೂ ಸಹ ಬಿಜೆಪಿ ಈಗ ನಮಗೆ ಮೇಲ್ನೋಟಕ್ಕೆ ತುಂಬಾ ಸ್ಟ್ರಾಂಗ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ಬರುತ್ತೋ, ಯಾವ್ಯಾವ ಅಂಶಗಳು ಮೇಲಿಡುತ್ತೋ, ಯಾವ್ಯಾವ ಅಲೆಗಳು ಬರುತ್ತೋ ಅಂತಕ್ಕಂಥ ಯೋಚನೆ ಅಂತೂ ಇದ್ದೇ ಇದೆ. ಹಾಗಾಗಿ ಆ ಮತ ಬ್ಯಾಂಕ್ ಅನ್ನ ಗಟ್ಟಿಯಾಗೊಳಿಸಬೇಕಾದಂತ ಒಂದು ದೊಡ್ಡ ಹೊಣೆ ಕಾಂಗ್ರೆಸ್ಸಿಗೆ ಇದೆ. ದಲಿತ ಸಿಎಂ ಮಾಡ್ತೀವಿ ಅಂದ ಕಾರಣಕ್ಕೆ, ಈಗ ದಲಿತ ಸಿಎಂ ಮಾಡ್ತೀವಿ ಅನ್ನೋ ಕಾರಣಕ್ಕೆ 2028ಕ್ಕೆ ಲಾಭ ಆಗುತ್ತೆ ಅಂತ ನಿರೀಕ್ಷೆ ಮಾಡೋದು ತುಂಬಾ ಟೂ ಅರ್ಲಿ ಆಗುತ್ತೆ. ಮತ್ತೆ ಒಕ್ಕಲಿಗ ಪ್ರಬಲ ಸಮುದಾಯದ ನಾಯಕರನ್ನ ಮಾಡಿದ ತಕ್ಷಣ ಒಕ್ಕಲಿಗ ನಾಯಕರೆಲ್ಲರೂ, ಒಕ್ಕಲಿಗ ಕಾರ್ಯಕರ್ತರು, ಒಕ್ಕಲಿಗ ಮತದಾರರೆಲ್ಲರೂ ಸಹ ಕಾಂಗ್ರೆಸ್ಸಿಗೆ ಬಂದ್ಬಿಡ್ತಾರೆ ಅಂತಕ್ಕಂಥ ಹೇಳ್ತಕ್ಕಂಥ ಸ್ಥಿತಿನಲ್ಲೂ ಇಲ್ಲ. ಯಾಕಂದ್ರೆ ಇನ್ನೂ ಏನು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಪ್ರಭಾವವನ್ನು ಒಂದಿಷ್ಟಾದ್ರೂ ಉಳಿಸ್ಕೊಂಡಿದೆ, ಅಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಕೊಡುವಂತ ಒಂದು ಸ್ಥಾನದಲ್ಲಿ ಇದ್ದೇ ಇದೆ. ಹಾಗಾಗಿ ಹೈಕಮಾಂಡ್ ಈ ಸಂದರ್ಭದಲ್ಲಿ ನನಗೆ ಅನ್ಸೋದು 2028ರ ಚುನಾವಣೆಗೆ ಮುಖ್ಯ. ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಬದಲಾಗೋದಿಲ್ವಾ, ಅಥವಾ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇವೆಲ್ಲವೂ ಸಹ 2028ರ ಚುನಾವಣೆ, ಅದರ ಗೆಲುವು ಏನ್ ಮಾಡ್ಬೇಕು ಅನ್ನೋದರ ಆಧಾರದ ಮೇಲೆನೆ ಈಗ 2.5 ವರ್ಷದ ಮುಂಚೆ ಅವರು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ ತುಂಬಾ ಇಕ್ಕಟ್ಟಿನಲ್ಲಿದೆ ಅಂತ ನನಗೆ ಅನಿಸ್ತಾ ಇದೆ. ಚಂದ್ರಶೇಖರ್ ಅವರೇ, ನನಗೆ ಗೊತ್ತಿಲ್ಲ ಇದರ ಸರಿಯಾದ ಸೋರ್ಸು, ಆದ್ರೆ ಮಾಹಿತಿಗಳ ಪ್ರಕಾರವಾಗಿ ಹೆಚ್ಚು ಜ್ಯೋತಿಷಿಗಳನ್ನ ಮತ್ತು ಇದನ್ನೆಲ್ಲ ನಂಬುವ ಡಿ ಕೆ ಶಿವಕುಮಾರ್ ಅವರಿಗೆ, ಅವರು ನಂಬುವ ಜ್ಯೋತಿಷಿಯೊಬ್ಬರು ಮುಖ್ಯಮಂತ್ರಿ ಆಗೋದಾದ್ರೆ ಈ ವರ್ಷದಲ್ಲಿ ನೀವು ಆಗ್ಬೇಕು, ಇಲ್ಲ ಅಂತಂದ್ರೆ ಆ ಯೋಗ ಇಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಆ ಕಾರಣಕ್ಕಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಿಗೆ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತಿದೆ. ಎಷ್ಟು ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಏನಾದ್ರು ಪ್ರತಿಕ್ರಿಯಿಸ್ತೀರಾ ಇದ್ರ ಬಗ್ಗೆ? ಬಹುಶಃ ಆ ಜ್ಯೋತಿಷಿಗಳೇ ಹೇಳ್ಬೇಕು, ಈ ವರ್ಷ ಆಗ್ಲಿಲ್ಲ ಅಂತಂದ್ರೆ ಮುಂದೆ ವರ್ಷ ಏನಾದ್ರೂ ಅವಕಾಶ ಇದೆಯಾ, ಅಥವಾ 2028ರಲ್ಲಿ ಏನಾದ್ರು ಅವಕಾಶ ಇದೆಯಾ, ಅದನ್ನೇ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟಪಡಿಸ್ಬೇಕು, ಸರಿಯಾದ ಉತ್ತರವನ್ನ ಅವ್ರು ಕೊಡ್ಬೇಕು. ಆದ್ರೆ ಗುರುರಾಜ್, ನೀವು ಹೇಳ್ದಂಗೆ ಅದೊಂದು ನನಗೆ ಸತ್ಯ ಅಂತ ಕಾಣುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಇರ್ಲಿ, ಆದ್ರೆ ನನಗೆ ಇಷ್ಟು ಜನ ಶಾಸಕರ ಬಲ ಇದೆ, ಇಷ್ಟು ಜನ ಶಾಸಕರು ನನ್ನ ಜೊತೆಗಿದ್ದಾರೆ ಅಂತ ತೋರಿಸಿದ್ರೆ ಅವರಿಗೆ ಮುಂದೆ ಯಾವತ್ತೂ ಸಹ ಅವಕಾಶಗಳು ಓಪನ್ ಆಗಿರುತ್ತೆ. ಯಾಕಂದ್ರೆ 2028ರ ಚುನಾವಣೆ ವೇಳೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮತ್ತೊಬ್ಬ ಯಾವ ನಾಯಕ ಮೇಲೆ ಬರ್ತಾರೋ ಕಾಂಗ್ರೆಸ್ ಅಲ್ಲಿ, ಯಾವ ನಾಯಕ ನಾನು ಮುಖ್ಯಮಂತ್ರಿ ಅಂತಾರೋ, ಅಲ್ಲಿ ಎಂತ ಬೆಳವಣಿಗೆ ನಡೆಯುತ್ತೋ ಏನಿರುತ್ತೋ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ನನಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವ್ರು ತೋರಿಸಿದ್ರೆ 28ಕ್ಕೆ ಅವ್ರ ಸ್ಥಾನ ಖಚಿತ ಆಗುತ್ತಾ ಅಂತ ಹೇಳಿ. ಹಾಗಾಗಿ ಅವರು ಆ ಪ್ರಯತ್ನವಾಗಿನೇ ಸಹಿ ಸಂಗ್ರಹ ಆಗಿರ್ಬೋದು, ಮತ್ತೆ ಕೆಲವೊಂದು ಬ್ಯಾಚ್ ಬೈ ಬ್ಯಾಚ್ ದೆಹಲಿಗೆ ಕಳಿಸೋದಾಗಿರ್ಬೋದು, ಮತ್ತೆ ಶಾಸಕರನ್ನ 1 to 1 ಭೇಟಿ ಮಾಡೋದಾಗಿರ್ಬೋದು, ಈ ಎಲ್ಲಾ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈಗ್ಲೇನೆ ಆದ್ರೆ
ಇನ್ನು 2028ಕ್ಕೆ ಏನು, ಅವಾಗ ಬಹುಶಃ ಅವರಿಗೆ ಬರೀ 2 ವರ್ಷದ ಅವಧಿ ಆಗ್ಬೋದು. ಮತ್ತೊಬ್ಬ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಆ ಸಂದರ್ಭದಲ್ಲಿ ಬರ್ಬೋದು, ಅಥವಾ ಇವ್ರು ಮುಂದುವರಿಸ್ತೀವಿ ಅನ್ನತಕ್ಕಂಥ ಅಭಿಲಾಷೆ ಅವಾಗ ಕಾಂಗ್ರೆಸ್ಗೂ ಸಹ ಇಲ್ಲದೆ ಇರ್ಬೋದು. ಬೇರೆ ಯಾವ ತರದ ಸಂದರ್ಭ ಬೇಕಾದ್ರೂ ಉದ್ಭವ ಆಗ್ಬೋದು. ಈಗ ಡಿ ಕೆ ಶಿವಕುಮಾರ್ ಅವರ ಬಹಳ ಮುಖ್ಯವಾದ ಗುರಿಗೆ ನನಗನ್ಸೋದು, ಶಾಸಕರ ಬೆಂಬಲ ನನಗೂ ಇದೆ. ನನಗೂ ಸಹ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು ಶಾಸಕರು ನನ್ನ ಜೊತೆಗಿದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಮಾತ್ರ ಅಲ್ಲ ಅನ್ನುವಂತಹದ್ದು. ಹಾಗಾಗಿ ಅವ್ರು ಹೇಳಿರೋ ಮಾತುಗಳಿಗೆ ನನ್ನ ಸಹಮತವೂ ಇದೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ಖರ್ಗೆ ಅವರು ಒಂದ್ ಆಯ್ಕೆಯಾಗಿ ಉಳಿತಾರ? ಅದನ್ನ ಅವರ ಒಂದ್ ವೇಳೆ ಆಫರ್ ಹೋದ್ರೆ ಅದನ್ನ ಅವರು ಸ್ವೀಕರಿಸಬಹುದು ಅಂತ ಅನ್ಸತ್ವಾ, ಅಥವಾ ಆ ಸಮುದಾಯಕ್ಕೆ ಬೇರೆಯವ್ರನ್ನ ರೆಫರ್ ಮಾಡ್ಬೋದಾ? ಏನ್ ಅನ್ಸುತ್ತೆ ಈ ಬಗ್ಗೆ ತಮ್ಗೆ? ಇಲ್ಲ, ಖರ್ಗೆ ಅವರು ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಬಯಸ್ತಾರೆ, ಅಥವಾ ಮತ್ತೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಈ ಸಂದರ್ಭದಲ್ಲಿ ಬಯಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಅಲ್ಲೂ ಯಾರು ನಿರೀಕ್ಷೆ ಮಾಡ್ತಾ ಇಲ್ಲ, ಮತ್ತೆ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಬಹುಶಃ ಖರ್ಗೆ ಬರೋದಿಲ್ಲ. ಇನ್ನು ದಲಿತ ಮುಖ್ಯಮಂತ್ರಿಗೆ ಬಹಳ ಜನ ರೇಸಲ್ಲಿದ್ದಾರೆ. 2013 ಪರಮೇಶ್ವರ್ ಅವರು ಅವಾಗ್ಲೂ ಇದ್ರು ಅವರು, ಮತ್ತೆ ಈಗಲೂ ಸಹ ಬಹಳಷ್ಟು ಜನ ರೇಸಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲಿ ದಲಿತ ಮುಖ್ಯಮಂತ್ರಿ ಸ್ಥಾನ ಚರ್ಚೆ ಏನು, ಆಗ್ಲೇ ಅವ್ರು ಹೇಳ್ದಾಗೆ ಸರ್, ನೀವು ಹೇಳ್ದಾಗೆ ಅದು ಒಂದು ಸಿದ್ದರಾಮಯ್ಯ ಮತ್ತೆ ಅವರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚೆಕ್ಮೇಟ್ ಕೊಡ್ಲಿಕ್ಕಾದ ಒಂದು ನಡೆ ಆಗಿತ್ತೆ ಹೊರತು ಸೀರಿಯಸ್ ಆದ ಪ್ರಯತ್ನಗಳಾಗಿಲ್ಲ. ಅಲ್ಲಲ್ಲಿ ಹೇಳಿಕೆ ಬರುತ್ತೆ, ದಲಿತ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು, ಆಗ್ಬೇಕು, ಅವಕಾಶ ಸಿಗ್ಬೇಕು ಅಂತ ಹೇಳಿ. ಆದ್ರೆ ತುಂಬಾ ಪ್ರಬಲವಾಗಿ, ಈಗ ಉದಾಹರಣೆಗೆ ಈಗ ಡಿ ಕೆ ಶಿವಕುಮಾರ್ ಹೇಗೆ ಶಾಸಕರನ್ನ ಒಗ್ಗೂಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದಾರೋ, ಮುಖಾಮುಖಿ ಭೇಟಿ ಮಾಡ್ತಾ ಇದಾರೋ, ಆ ರೀತಿಯಾದಂತಹ ಪ್ರಯತ್ನವನ್ನ ದಲಿತ ಮುಖ್ಯಮಂತ್ರಿ ಫೇಸ್ ಅಂತ ಯಾರನ್ನ ಅನ್ಕೋತೀವಿ, ಒಂದ್ 2-3 ಹೆಸರುಗಳು, ಅವ್ರು ಯಾರು ಸಹ ಈ ರೀತಿ ಕೇವಲ ಒಂದು ಔತಣಕೂಟಕ್ಕೆ ಸೀಮಿತ ಆಯ್ತು ಚರ್ಚೆ, ಮತ್ತೆ ಉಳಿದವರ ವಿಶ್ವಾಸವನ್ನ ಬೆಂಬಲವನ್ನ ಪಡಲಿಕ್ಕೆ ಅವರೂ ಮುಂದಾಗಲಿಲ್ಲ. ಹಾಗಾಗಿ ಅದು ಒಟ್ಟಾರೆ ದಲಿತ ಮುಖ್ಯಮಂತ್ರಿ ಪ್ರಯತ್ನ ಏನಿದೆ, ಅದು ಡಿ ಕೆ ಶಿವಕುಮಾರ್ ಅವರಿಗೆ ತಡೆಯೊಡ್ಲಿಕ್ಕೆ ಆಗದಂತ ಪ್ರಯತ್ನ ಅಂತಾನೆ ಈಗಲೂ ಅನಿಸ್ತಾ ಇದೆ. ಈಗಲೂ ಪ್ರಬಲ ಯಾರು ಕ್ಯಾಂಡಿಡೇಟ್ ಅಂತಂದ್ರೆ, ಪ್ರಬಲವಾದ ಆಕಾಂಕ್ಷಿ ಯಾರು ಅಂತಂದ್ರೆ ಈಗಲೂ ಸಹ ಡಿ ಕೆ ಶಿವಕುಮಾರ್ ಅವರೇ. ಸತೀಶ್ ಜಾರಕಿಹೊಳಿ ಆಗ್ಲಿ, ಅಥವಾ ನಾನು ರೇಸಲ್ಲಿದ್ದೇನೆ ಅಂತ ಹೇಳ್ತಕ್ಕಂತ ಪರಮೇಶ್ವರ್ ಅವರಾಗ್ಲಿ, ಅವರು ಪ್ರಬಲ ಕ್ಯಾಂಡಿಡೇಟ್ ಆಗಿ ನಾನು ಸಹ ಆಕಾಂಕ್ಷಿ ಹೇಳ್ತಿದ್ದಾರೆ, ಹೇಳಿಕೆಗಳನ್ನು ಕೊಡ್ಬೋದು, ನಾನು ರೇಸಲ್ಲಿದ್ದೇನೆ ಅಂತ ಹೇಳ್ಬೋದು. ಆದ್ರೆ ಆ ರೀತಿಯಾದ ಪ್ರಯತ್ನಗಳು ಅವರಿಂದ ಆಗ್ತಾ ಇಲ್ಲ. ಈ ದಲಿತ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಯತ್ನ ಆ ಶಾಸಕರ ಗುಂಪಿಂದ ಆಗ್ತಾ ಇಲ್ಲ, ಮತ್ತೆ ದಲಿತ ನಾಯಕರು ಯಾರಿದ್ದಾರೆ ಅವರಿಂದಲೂ ಸಹ ಶಾಸಕರನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಖರ್ಗೆ ಆಗೋದಂತೂ ಟೂಲ್ ಡೌಟ್. ಅಥವಾ ಅವರೇ ಏನಾದ್ರು ದಲಿತ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಅವ್ರೇನಾದ್ರು ಸೂಚಿಸ್ತಾರ ಅಂತ ನೀವು ಕೇಳಿದ್ರಿ. ಬಟ್ ಯಾವುದೇ ಮುಖ್ಯಮಂತ್ರಿ ಅವ್ರು ಸೂಚಿಸಿದ್ರೆ ಅವ್ರ ಗುರಿ ಇರೋದು 2028. ನಿಜವಾಗ್ಲೂ ಅವ್ರಿಗೆ ಅನ್ಸಿದ್ರೆ ದಲಿತ ಮುಖ್ಯಮಂತ್ರಿ ಆದ್ರೆ ನಮಗೆ 2028ರಲ್ಲಿ ದೊಡ್ಡ ಲಾಭ ಇದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಸಿದ್ರೆ, ಹೈಕಮಾಂಡಿಗೆ ಅನ್ಸಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಅನ್ಸಿದ್ರೆ ದಲಿತ ಮುಖ್ಯಮಂತ್ರಿನೇ ಆಗ್ಬೋದು. ಆದ್ರೆ ಈಗ ಆ ರೀತಿಯಾದಂತಹ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಹಳ ತಂತ್ರಗಾರಿಕೆಯಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನ ಕಾಂಗ್ರೆಸ್ ಇಡ್ತಾ ಇದೆ. ಸಿದ್ದರಾಮಯ್ಯವ್ರನ್ನ ಬದಲಾಯಿಸಿದ್ರೆ ಕುರುಬ ಸಮುದಾಯ ಅಥವಾ ಅವ್ರ ಜೊತೆಗೆ ಅವ್ರು ನಂಬದಂತ ಸಮುದಾಯ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೋ ಅಂತಕ್ಕಂಥದ್ದೇ ಇನ್ನು ಕಾಂಗ್ರೆಸ್ಸಿಗೆ ಹೊಳಿತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಂಗೇನಾದ್ರು ಗೊತ್ತಾಗಿದ್ರೆ ಸಿದ್ದರಾಮಯ್ಯ ಬದಲಾಯಿಸಿದ್ರೆ ಪಕ್ಷದಲ್ಲಿ ಯಾವ ಬದಲಾವಣೆ ಆಗಲ್ಲ ಅಂತ ಅನ್ಸ್ಬಿಟ್ಟಿದ್ರೆ ಬಹುಶಃ ನವೆಂಬರ್ ಕ್ರಾಂತಿ ಆಗ್ಬಿಡ್ತಿತ್ತು. ಬಹುಶಃ ಸಿದ್ದರಾಮಯ್ಯ ಬದಲಾಯಿಸಿದ್ರೆ ಏನೇನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇನ್ನೂ ಸಹ ಕಾಂಗ್ರೆಸ್ ಮನಸ್ಸಲ್ಲಿದೆ. ಹಾಗಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ, ಬಹಿರಂಗವಾಗಿ ಹೇಳಲಿಕ್ಕೆ, ಮತ್ತೆ ಈ ಬಗ್ಗೆ ಒಂದು ಸಭೆ ಮಾಡ್ತೀವಿ ಅಂತನೋ, ಶಾಸಕರು ಸಭೆ ಮಾಡ್ತೀವಿ ಅಂತನೋ, ಅದ್ ಯಾವ್ದಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಯಾಕೆ ಮುಂದಾಗ್ತಿಲ್ಲ ಅಂದ್ರೆ ಏನು ಅಂತ ಸ್ಪಷ್ಟವಾಗ್ತಿಲ್ಲ. ಮುಂದೆ ನಮಗೆ ಏನಾಗುತ್ತೆ ಅಂತ ಹೇಳಿ. ಇರ್ತಕ್ಕಂತ ಒಂದು ರಾಜ್ಯವನ್ನ ಕಳ್ಕೊಳ್ಳೋದು ಅಂತಂದ್ರೆ ಮತ್ತೆ ಉಳಿಯ ತೆಲಂಗಾಣ ಒಂದೇನೆ. ಮತ್ತೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆದಾಗ ಪಶ್ಚಿಮ ಬಂಗಾಳ ಆಗೋದಿಲ್ಲ, ಅಲ್ಲಿ ಕಾಂಗ್ರೆಸ್ಗೆ ಬೇಸಿಲ್ಲ. ಇನ್ ತಮಿಳ್ನಾಡು, ಕೇರಳದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು ಬಹುಶಃ ಯಾರು ಕನಸು ಸಹ ಯಾರು ನಿರೀಕ್ಷೆ ಮಾಡ್ತಾ ಇಲ್ಲ. ಹಾಗಾಗಿ ಈಗ ಅವರು ಏನು ಮುಂದೆ ಉತ್ತರ ಭಾರತದ ರಾಜ್ಯಗಳ ಕಡೆನೆ ಕಣ್ಣಾಯಿಸ್ಬೇಕು. ಅಲ್ಲಿ ಚುನಾವಣೆ ದೂರ ಇದೆ ಇನ್ನು. ಹಾಗಾಗಿ ಈ ಬಹಳ ಎಚ್ಚರಿಕೆಯ ನಡೆಯನ್ನ ಹೈಕಮಾಂಡ್ ಈ ಕಾರಣದಿಂದಲೇ ಮುಂದಿಡ್ತಾ ಇದೆ. ಬದಲಾಯಿಸಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಅವರಿಗೆ ಇನ್ನೂ ಒಳಗ್ ಹೋಗ್ತಾ ಇಲ್ಲ ಅಂತ. ಚಂದ್ರಶೇಖರ್ ಅವರೇ, ತಮಗೇನ್ ಅನ್ಸುತ್ತೆ? ಬದಲಾವಣೆ ಯಾವ ರೀತಿ ಆಗ್ಬೋದು? ಆ ಬದಲಾವಣೆ ಆದ್ರೆ ಅದರ ಪರಿಣಾಮ ಏನಿರ್ಬೋದು ಅಂತ ತಮ್ಗೆ ಅನ್ಸುತ್ತೆ? ನಾವು ಈ ಕರ್ನಾಟಕದ ರಾಜಕೀಯವನ್ನ ನೋಡಿದಾಗ ಗೌರವಯುತ ನಿರ್ಗಮನ ಅಂತ ಇದೆಯಲ್ಲ, ಅದು ಯಾವ್ಯಾವ ರೀತಿ ರಾಜಕೀಯ ಪಕ್ಷಗಳ ಮೇಲೆ, ಯಾರ್ಯಾರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಈಗಾಗಲೇ ನೋಡ್ಬಿಟ್ಟಿದ್ದೇವೆ. ಯಡಿಯೂರಪ್ಪನವರು ಕಣ್ಣೀರ್ ಹಾಕಿ ಅವರು ಹೊರಗೆ ಹೋಗಿದ್ದು ಇಡೀ ಒಂದು ಸಮುದಾಯ, ಲಿಂಗಾಯತ ಸಮುದಾಯ, ಬಿಜೆಪಿ ತಮ್ಮ ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ದಂತ ಆ ಸಮುದಾಯ ಏನತ್ತೆ ಅದು ಬಿಜೆಪಿ ವಿರುದ್ಧನೇ ತಿರುಗಿ ನಿಲ್ಲುತ್ತೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯವ್ರ ನಿರ್ಗಮನ ಅಂತಾನೆ ಅನ್ಕೊಳ್ಳೋಣ. ಗೌರವಯುತ ನಿರ್ಗಮನ ಅಂದ್ರೆ ಯಾವ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ಆಯ್ತು ನಾ ಸ್ವಇಚ್ಛೆಯಿಂದನೇ ಬಿಡ್ತೇನೆ, ಡಿ ಕೆ ಶಿವಕುಮಾರ್ ಕೊಡ್ತೇನೆ ಅಂದ ತಕ್ಷಣ ಅದು ಗೌರವಯುತ ನಿರ್ಗಮನ ಆಗುತ್ತಾ? ಅದನ್ನ ಸಮುದಾಯ ಏನಿದೆ, ಅವ್ರ ಜೊತೆಗಿರ್ತಕ್ಕಂಥ ಸಮುದಾಯ,
OBC ಆಗಿರ್ಬೋದು, ಅದು ಬೇರೆ ಸಮುದಾಯಗಳಾಗಿರ್ಬೋದು, ಅಥವಾ ಒಳ ಮೀಸಲಾತಿ ನಂತರ ಈ ದಲಿತ ಸಮುದಾಯಗಳು ಆಗಿರ್ಬೋದು, ಅದು ಸಿದ್ದರಾಮಯ್ಯರಿಗೆ ಸಿಕ್ಕಂತ ಗೌರವಿತ ನಿರ್ಗಮನ ಅಂತ ಅನ್ಕೋತಾರ ಅವರು. ಹಾಗಾಗಿ ಸಿದ್ದರಾಮಯ್ಯನವರು ಕೆಳಗಿಳಿಯೋದೇನಿದೆ ಅದು ಗೌರವಿತ ನಿರ್ಗಮನ ಯಾವ ಕಾರಣಕ್ಕೂ ಆಗಲ್ಲ ಅಂತಕ್ಕಂತ ಒಂದು ಕ್ಲಿಷ್ಟ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ. ಹಾಗಾಗಿ ಯಾವ ರೀತಿ ನಿರ್ಗಮನ ಕೊಡ್ಬೇಕು ಅವರಿಗೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಯಾವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉತ್ತರ ಕಂಡುಕೊಳ್ಳುತ್ತೋ ಆಗ ಇವೆಲ್ಲವೂ ಸಿದ್ಧಿಸುತ್ತೆ. ಮತ್ತೆ 28ಕ್ಕೆ ಎಲೆಕ್ಷನ್ ಸಹ ಸಿಗ್ಬೋದು. ಉತ್ತರ ಸಿಗದೆ ಇದ್ರೆ ಬೇರೆ ತರಹದ ಪರಿಣಾಮಗಳೇ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.